ಛೇ, ಈ ಅಕ್ಕ ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಸ್ಕೂಟಿಲಿ ಬರ್ತಿರ್ಬೋದಾ? ಹಬ್ಬ, ಕಾಲ್ ಮಾಡಿದ್ಯಲ್ಲ, ದಾರಿಯಲ್ಲಿ ಬರ್ತಿದ್ಯಾ ಅಕ್ಕ? ನೀನು ಎಲ್ಲಿದ್ಯಾ ಅಂತ ವಿಚಾರ್ಸಕ್ಕೆ ಮಾಡಿದೆ. ಸ್ಕೂಟಿ ನಿಲ್ಲಿಸ್ಬಿಡ, ಬೇಗ ಬಾ. ದತ್ತು, ಅದು ಯಾಕೆ ರಾಗ ಎಳಿತಿದ್ಯಾ? ಇನ್ನೂ ಹೊರಟಿಲ್ಲ ಅಂತ ಮಾತ್ರ ಹೇಳ್ಬೇಡ. ಇನ್ನೊಂದು 10 ನಿಮಿಷ ಕಣೋ, ಹೊರಟ್ಬಿಡ್ತೀನಿ. ಇನ್ನೂ ಹೊರಟಿಲ್ವಾ? ಇಲ್ಲೆಲ್ಲ ಬಂದಾಗಿದೆ ಅಕ್ಕ. ನೀನೀಗ ಲೇಟ್ ಮಾಡಿದ್ರೆ ನಾವು ರೆಡಿ ಆಗೋದು ಯಾವಾಗ? ಬರ್ತೀನಿ. ಇಲ್ಲೇ ಒಂದು ಅರ್ಜೆಂಟ್ ಕೆಲಸ ಬಂದ್ಬಿಡ್ತು ಕಣೋ. ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಆದಷ್ಟು ಬೇಗ ಬಾ ಪ್ಲೀಸ್. ತಂಗಿ, ನಿಜವಾಗ್ಲೂ ನೀನು 10 ನಿಮಿಷದಲ್ಲಿ ಹೋಗ್ತೀಯಾ? ಹೋಗ್ಲೇಬೇಕಣ್ಣ, ಬೇರೆ ವಿಧಿ ಇಲ್ಲ. ಈಗಾಗಲೇ ಒಂದು ಟೆನ್ಷನಲ್ಲಿದ್ದಾನೆ. ಯಾಕೆ ದಬಮುತಿ, ತುಂಬಾ ಟೆನ್ಷನ್ ಅಲ್ಲಿ ಇದ್ದಾಗಿದ್ಯಾ? ಇವತ್ತು ಡ್ಯಾನ್ಸಲ್ಲಿ ಸೋಲೋದಿದ್ದಿದ್ದೆ, ನನ್ನನ್ನು ಕೆಣಕಿ ಇದ್ರಲ್ಲೂ ಸೋಲ್ಬೇಡ. ಸೋಲ್ತೀನಿ ಅಂತ ಹೆದ್ರಿ ನಿಮ್ ಅಕ್ಕನೇ ಬಂದಿಲ್ಲ ಅನ್ಸುತ್ತೆ. ನನ್ ಸೋಲಿನ ಬಗ್ಗೆ ಏನಕ್ಕೆ ಮಾತಾಡ್ತಿದ್ಯಾ? ನಮ್ಮ ಅಕ್ಕ ಬರ್ತಾಳೋ ಇಲ್ವೋ ಅನ್ನೋದು ನಿನ್ಗೆ ಯಾಕೆ ಬೇಕು? ನಾವು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು ನೋಡಿ ಆಮೇಲೆ ಮಾತಾಡಕ್ ಬಾ. ಈಗ ರೈಟ್ ಹೇಳು. ನೀನ್ ನನ್ ಡಾನ್ಸ್ ನೋಡಿದ್ಮೇಲೂ ಸ್ಟೇಜ್ ಹತ್ತತ್ಯಾ ಇಲ್ಲ ಅನ್ನೋದೇ ಡೌಟ್ ಇದೆ. ಅದಕ್ಕೆ ಈಗ್ಲೇ ಮಾತಾಡೋಣ ಅಂತ ಬಂದೆ. ಯಾರು ಇರ್ತಾರೆ, ಇದ್ದು ಯಾರು ಹೇಳ್ತಾರೆ ಅಂತ ನೋಡೇ ಬಿಡೋಣ. ರಿಯಾ, ಅವ್ನ ಕಾನ್ಫಿಡೆನ್ಸ್ ನೋಡಿದ್ರೆ ಅವ್ನು ಗೆಲ್ತಾನೆ ಅಂತ ನಿನ್ಗೆ ಅನಿಸ್ತಾ ಇಲ್ವಾ? ಕಾನ್ಫಿಡೆನ್ಸ್ಗೂ ಓವರ್ ಕಾನ್ಫಿಡೆನ್ಸ್ಗೂ ನಿಂಗೆ ಡಿಫ್ರೆನ್ಸ್ ಗೊತ್ತಿಲ್ವಾ? ಅವನಿಗಿರೋದು ಓವರ್ ಕಾನ್ಫಿಡೆನ್ಸ್. ಅವನ್ ಪಕ್ಕ ಸೋಲ್ತಾನೆ. ನಾಗೋಣ, ಜ್ಯೂಸ್ ಒಳಗೆ ಐಸ್ ಕ್ಯೂಬ್ಸ್ ಹಾಕ್ಬೇಡಿ, ಅದನ್ನ ಸೆಪ್ರೇಟಾಗಿ ಇಟ್ಟಿದ್ದೀನಿ. ಯಾರಿಗೆ ಬೇಕೋ ಅವ್ರು ನೋಡಿ ಹಾಕೋತಾರೆ. ನನಗೆ ಹೊಡ್ತೀನಿ, ನಂಗೆ ತಡ ಆಯ್ತು. ಎಲ್ಲಿಗೆ ಹೊರಡ್ತಾ ಇದೆಯಾ? ಮೇಡಮ್, ಕೆಲಸ ಮುಗೀತು. ಕೆಲಸ ಎಲ್ಲಿ ಮುಗೀತು? ಇನ್ನೂ ಜ್ಯೂಸ್ ಆಗಿರೋದಷ್ಟೇ, ಊಟ ಆಗಿಲ್ವಲ್ಲ? ಅಡುಗೆ ಎಲ್ಲ ಆಗಿದೆ ಮೇಡಮ್. ಬಡ್ಸೋದಕ್ಕೆ ನಾನು ಮತ್ತೆ ಬೇರೆ ಕೆಲಸದವ್ರು ಇದ್ದಾರೆ ಮೇಡಮ್. ಅಡುಗೆ ಆದ್ಮೇಲೆ ಮಲ್ಲಿಗೆ ಏನು ಕೆಲಸ? ಅವಳಿಗೇನು ಕೆಲಸ ಇದೆ ಇಲ್ಲ ಅಂತ ಹೇಳಬೇಕಾಗಿರೋದು ನಾನು, ನೀನಲ್ಲ. ಮೇಡಮ್, ಕೆಲಸ ಎಲ್ಲ ಆಗಿದೆಯಲ್ಲ, ತಮ್ಮ ಕಾಯ್ತಾ ಇರ್ತಾನೆ, ನಾನು ಹೊರಡ್ಬೋದಾ? ಹೊರಡು. ಕೆಲಸ ಎಲ್ಲ ಆಗಿದೆ ಅಂತ ಬೇರೆ ಹೇಳ್ತಾ ಇದೀಯಾ? ಹೊರಡ್ಬೋದು.